ವಾಚಿಂಗ್ ಟಿ ವಿ, ಈಟಿಂಗ್ ರಾತ್ರಿ ಲಂಚ್. ಊಟ ಮಾಡ್ತಾಯಿದ್ದಾರೆ, ಕ್ರಿಕೆಟ್ ನೋಡ್ತಾ ಇದ್ದಾರೆ. ಪಾಪ ಮ್ಯಾಚ್ ಜೋರೈತೆ, ಹೊರಗೆ ಮಳೆನೂ ಜೋರೈತೆ ಒಂದಿಲ್ಲ. ಹಾಂ, ಇಲ್ಲಿ ನೋಡಿ ಮೇನ್ ಇರೋದು ಪಾಯಿಂಟ್ ನೋಡಿ. ಏನು ಜೋಡಿಸಿ ಇಲ್ಲಿ ಜೋಡಿಸಿ ಇಲ್ಲಿ ಜೋಡಿಸಿ ಏನು ಮಾಡತ್ತಿಪ್ಪ ತೋರಿಸು. ಏನದು? ಹ್ಞೂ ಮಾಡಿ ನೋಡು, ಏನೋ ಮಾಡತ್ತಿ ಮಾಡಿ. ಹಾಕ. ಹಾಂ, ಬರ್ತದೆ ನೋಡಿ. ಇನ್ನೊಂದ್ಸಲ ಮಾಡು, ಚೆನ್ನಾಗಿತ್ತು. ಮಸ್ತ್ ಅಂತ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ಲ ಕಡೆ ಮಳೆ ಜೋರಾಗಿದೆ. ನನ್ನ ಮಗನ ಆಟ ನೋಡಿದ್ರೆ ಅನಿಸುತ್ತೆ. ಅದ್ರ ಜೊತೆಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಅನಿಸ್ತು ಅಂತ ತಿಳಿಸಿ. ಇದು ನೋಡಿ, ನೋ ಫ್ಲಿಪ್ ಅಂತ ಹೇಳಿಬಿಟ್ಟು ಇದು ಕಾರ್ಡ್ಸ್ ಆಡೋದು. ಇದನ್ನೊಂದು ತರಿಸ್ಕೊಂಡಿದ್ದಾನೆ. ಅವ್ನ ಫ್ರೆಂಡ್ಸ್ ಎಲ್ಲ ಆಡೋಕ್ಕೆ ತಂದಿದ್ರು, ಅದನ್ನು ನೋಡಿಬಿಟ್ಟು ಸೊ ಇಲ್ಲಿ ಡೈರೆಕ್ಷನ್ಸು ಮತ್ತು ಅದು ಯಾವ ರೀತಿ ಆಡಬೇಕು ಅಂತ ಕೊಟ್ಟಿದ್ದಾರೆ. ಯೂಟ್ಯೂಬಲ್ಲೂ ಇದೆ ನೋಡಿ ಸ್ನೇಹಿತರೆ, ಇದು ತುಂಬ ಚೆನ್ನಾಗಿದೆ. ಅಕ್ಕೂ ಕಾರ್ಡ್ಸ್ ತೆಗಿವ. ಟೋಟಲ್ ಎಷ್ಟು ಕಾರ್ಡ್ ಅದಾವು? 112. ಸೊ ಇಷ್ಟು ಕಾರ್ಡ್ಸ್ ಇದಾವೆ ನೋಡಿ ಇದರಲ್ಲಿ. ಈ ಕಡೆ ಎರಡು ಇದಿದೆ. ಸೊ ಆಮೇಲೆ ಅವ್ನ ಫ್ರೆಂಡ್ಸ್ ಜೊತೆ ಆಡ್ತಾನೆ. ಆವಾಗ ಇದರ ಫುಲ್ ಡಿಟೇಲಾಗಿ ನಿಮಗೆ ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಚೌಳಿಕಾಯಿ. ಸೊ ಇದು ಉದ್ದುದಕ್ಕೆ ಬರುತ್ತಲ್ಲ ನೋಡಿ, ರಾತ್ರಿ ಬಿಡಿಸಿ ಇಟ್ಟಿದ್ದೆ. ಸೊ ಇವಾಗ ಇದ್ರ ಪಲ್ಯ ಮಾಡಬೇಕು. ಬನ್ನಿ, ಇದ್ರ ಜೊತೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಸೊ ಮೊದಲು ಇದು ಸ್ವಲ್ಪ ತೊಳ್ಕೊಂಬಿಡೋಣ. ನೀರಿಗೆ ಹಾಕಿ ಇಟ್ಟಿದ್ದೀನಿ. ಅಲ್ಲಿವರೆಗೂ ಉಳ್ಳಾಗಡ್ಡಿನ ಹೆಚ್ಕೊಂಡ್ಬಿಟ್ಟು ನಂತರ ಸ್ವಲ್ಪ ಇನ್ನೊಂದು ಸಲ ತೊಳೆದು ಪಲ್ಯ ಮಾಡ್ಕೊಳ್ಳೋಣ. ಬನ್ನಿ. ಇದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ರೊಟ್ಟಿ ಚಪಾತಿ ಜೊತೆ ಪಲ್ಯ. ಹಸಿ ಖಾರ ಹಾಕಿ ಮಾಡ್ಕೋತಾರೆ, ಒಣ ಖಾರ ಹಾಕಿ ಮಾಡ್ಕೋಬೋದು. ಇದ್ರ ಜೊತೆ ಸ್ವಲ್ಪ ಮೊಸರಿದ್ರೆ ಸೊ ಚೆನ್ನಾಗಿ ಅನಿಸುತ್ತೆ ಮಧ್ಯಾಹ್ನ ಊಟಕ್ಕೆ. ಸೊ ನಾನು ಕೂಡ ಊಟಕ್ಕೇ ರೆಡಿ ಮಾಡ್ತಾ ಇರೋದು. ಸೊ ಬನ್ನಿ, ಚೌಳಿಕಾಯಿ ಪಲ್ಯ ಮಾಡ್ಕೊಂಡು. ನೋಡಿ, ಚೌಳಿಕಾಯಿನ ತೊಳೆದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ, ವಾಶ್ ಮಾಡಿಬಿಟ್ಟು ಒಂದೆರಡು ಸಲ. ಈ ಕಡೆ ನೋಡಿ, ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ತೊಗೊಂಡಿದ್ದೀನಿ. ಮೊದಲಿಗೆ ಇವನ್ನ ಹುರಿಕೋಬೇಕು. ಕುದಿಸ್ಬಿಟ್ಟು ಮಾಡ್ಬೋದು, ನಾವಿಲ್ಲಿ ಹುರಿದ್ಬಿಟ್ಟು ಮಾಡ್ತೀವಿ. ಒಂದು ಸೀಟಿ ಕುದಿಸಿದ್ರೆ ಆಯಿತು. ಕುದಿಸ್ಬಿಟ್ಟು ಮಾಡ್ಬೋದು, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಳೆದಿದೆ, ನೀವು ಬಲ್ತಂಗಾಗಿದ್ದರೆ ಅದನ್ನು ಒಂದು ಕುದಿಸ್ಬಿಟ್ಟು ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸಿಂಪಲ್ ಚೌಳಿಕಾಯಿ ಪಲ್ಯ, ನಾವು ಗವಾರಕಾಯಿ ಕೂಡ ಅಂತೀವಿ. ಒಂದು 5 ನಿಮಿಷ ಇದು ಫ್ರೈ ಆಗಬೇಕು. ನೀರಿನ ಅಂಶ ಎಲ್ಲ ಹೋಗುತ್ತೆ. ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಆಯಿತು. ಸ್ವಲ್ಪ ಡ್ರೈ ಆಗಿದೆ ನೋಡಿ. ಇವಾಗ 1-2 ಸ್ಪೂನಷ್ಟು ಎಣ್ಣೆ.
ಸ್ವಲ್ಪ ಫ್ರೈ ಮಾಡಿ. ನೋಡಿ ಚೌಳಿಕಾಯಿ ಎಲ್ಲ ಹುರಿದಿದೆ. ತುಂಬಾ ಕಪ್ಪಗೆ ಮಾಡ್ಕೋಬೇಡಿ. ಇವಾಗ ನೋಡಿ ಒಂದು ತೆಗಿತಾ ಇದ್ದೀನಿ ನಾನು. ಇವಾಗ ನೋಡಿ ಅದೇ ಬಾಣಲಿಗೆ 3 ಚಮಚದಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಹುರಿದ್ಮೇಲೆ ನೋಡಿ ಹೆಚ್ಚಿಟ್ಕೊಂಡಂತ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ತದೆ. ತುಂಬಾ ಚಿಕ್ಕದಾಗಿ ಹೆಚ್ಕೋಬೇಕು ಅಂತ ಏನೂ ಇಲ್ಲ, ಬಟ್ ಉಳ್ಳಾಗಡ್ಡಿನ ಜಾಸ್ತಿ ಹಾಕ್ಬೇಕು ಈ ಪಲ್ಯ ರುಚಿ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಿ ಫ್ರೈ ಹಾಕಬೇಕು. ನೋಡಿ ಕರಿಬೇವು ಎಣ್ಣೆಗೆ ಹಾಕಿಲ್ಲ, ಇವಾಗ ಉಳ್ಳಾಗಡ್ಡಿ ಜೊತೆ ಹಾಕಿದ್ದೀನಿ. ಇದಕ್ಕೆ ನೋಡಿ ಅರಿಶಿನ ಪುಡಿ, ಇವಾಗ ನೋಡಿ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಏನು ಹುರಿದಿಟ್ಕೊಂಡಿರ್ತೀವಲ್ಲ ಚೌಳಿಕಾಯಿನ ಸೇರಿಸ್ಕೊ. ಚೆನ್ನಾಗಿ ಗೊತ್ತಾಗೋ ಥರ ತಿರುಗಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸಲ ತಿರುಗಿಸ್ಕೊಂಡ್ಬಿಟ್ಟು ಚಿಮ್ಕತ್ತಾಗಿ ಮಾಡಬೇಕು ಅಷ್ಟೇ. ಜಾಸ್ತಿ ನೀರು ಹಾಕ್ಬಿಟ್ರೆ ಇದು ಎಲ್ಲ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಚಿಮ್ಕತ್ತಾಗಿ ಮಾಡಿಬಿಟ್ಟು ಬೇಯಿಸಿದ್ರೆ ರುಚಿಯಾದ ಚೌಳಿಕಾಯಿ ಪಲ್ಯ ರೆಡಿ. ಒಂದು 2 ನಿಮಿಷ, 2ರಿಂದ 3 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳಿ. ಪಲ್ಯ ರೆಡಿ ಆಗುತ್ತೆ. ನೋಡಿ ಪಲ್ಯ ಬೆಂದು ರೆಡಿ. ನೋಡಿ ಎಷ್ಟು ಮೆತ್ತಗಾಗಿದೆ. ಚೌಳಿಕಾಯಿ ಪಲ್ಯ ರೆಡಿ ಸ್ನೇಹಿತರೆ. ಬನ್ನಿ ಇವಾಗ ಆಫ್ ಮಾಡಿದ್ದೀನಿ ಗ್ಯಾಸು. ಊಟಕ್ಕೆ ಹಚ್ಚೋಣ. ಗೋವಾ ಮಾವಿನಕಾಯಿ ತಂದಿದ್ವಿ. ಸೊ ಊಟಕ್ಕೆ ಮಾವಿನ ಹಣ್ಣು ಜೊತೆ ಸರ್ವ್ ಮಾಡಬೇಕು ಇವಾಗ. ಬನ್ನಿ ಹಣ್ಣನ್ನು ಕಟ್ ಮಾಡ್ಕೊಂಬಿಡು. ಇದು ಚಾಕುಲೆ ಕಟ್ ಮಾಡಿದ್ರೆ ಸರಿಯಾಗಿ ಬರಲ್ಲ ಒಂದೊಂದು ಸಲ. ಇದು ಮೊಸರು, ಚೌಳಿಕಾಯಿ ಪಲ್ಯ, ಹಾಗೆ ಗೋವಾ ಮಾವಿನಕಾಯಿ. ನೀವು ಇದಕ್ಕೆ ತೋತಾಪುರಿ ಅಂತಲೂ ಅಂತಾರೆ, ನಾವು ಗೋವಾ ಮಾವಿನಕಾಯಿ ಅಂತ ಕರಿತೀವಿ. ಊಟದ ಜೊತೆ ಇದು ಹಾಗೆ ತಿನ್ನೋ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಮಧ್ಯಾಹ್ನದ ಸರಳವಾದ ಊಟ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದ.